ಇವತ್ತು ಬೆಳಗ್ಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿ ಟಾಂಗ್ ಕೊಟ್ಟರು. ಸಾರಾ ಮಹೇಶ್ ಅವರು ಮಾತಾಡಿದ್ರು. ಇದೀಗ ಎಚ್ ವಿಶ್ವನಾಥ್ ಅವರ ಸರದಿ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸಿದ್ದರಾಮಯ್ಯನವರಿಗೆ ಎಚ್ ವಿಶ್ವನಾಥ್ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಮೋಸದ ಬಗ್ಗೆ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಸ್ವಪಕ್ಷದವರು ತುಳಿದಿದ್ದನ್ನು ಅವರು ಹೇಳ್ಕೊಂಡಿದ್ದಾರೆ. ಸದಾ ಬೇರೆಯವರ ಬೆನ್ನಿಗೆ ಚೂರಿ ಹಾಕ್ತಿದ್ರು. ಅಂಥವರಿಗೆ ಆ ನೋವು ಗೊತ್ತಾಗಲ್ಲ. ತನ್ನ ಬೆನ್ನಿಗೆ ಚೂರಿ ಬಿದ್ದಾಗ ನೋವಾಗಿದೆ. ಎಚ್ ವಿಶ್ವನಾಥ್ ಅವರ ಮಾತು. ಬ್ರೇಕಿಂಗ್ ನ್ಯೂಸ್. ಜೊತೆಗೆ ನಿಮ್ಮದು ಮಾತ್ರ ರಕ್ತ ಮಾಂಸ ಚರ್ಮದ ದೇಹ, ನಮ್ಮದೇನು ತಗಡಿನ ದೇಹನ ಅಂತ ಕೂಡ ಪ್ರಶ್ನೆ ಮಾಡಿದ್ರು. ನಿಮಗೆ ಇರಿದಾಗ ಗೊತ್ತಾಯ್ತಾ ಅಂತ ಲೇವಡಿ ಕೂಡ ಮಾಡಿದ್ರು. ಮೈಸೂರಿನಲ್ಲಿ ಎಚ್ ವಿಶ್ವನಾಥ್ ಸಿದ್ದರಾಮಯ್ಯನವರ ಹೇಳಿಕೆಗಳಿಗೆ ಇವರ ಪ್ರತಿಕ್ರಿಯೆ. ಬಹಳ ಪ್ರಮುಖವಾಗಿ ನಿನ್ನೆ ಅವರ ಮಾತಲ್ಲಿ ಬೆನ್ನಿಗೆ ಚೂರಿ ಇರಿದರು. ಬೆನ್ನಿಗೆ ಚೂರಿ ಬಹಳಷ್ಟು ಸರಿ ಅದನ್ನು ಪ್ರಯೋಗ ಮಾಡಿದ್ದಾರೆ. ಸದಾ ಬೆನ್ನಿಗೆ ಚೂರಿ ಇರುತ್ತಲೇ ಇದ್ದವನಿಗೆ ಅದ್ರ ನೋವು ಗೊತ್ತಾಗಿರಲಿಲ್ಲ. ಆದರೆ ಅವ್ರಿಗೆ ಚೂರಿ ಬಿದ್ದಾಗ ಅದ್ರ ನೋವು ಗೊತ್ತಾಗಿದೆ. ಈಗ ಅವ್ರದ್ದು ನೋವು ಈಗ ಗೊತ್ತಾಗಿದೆ. ಸದಾ ಕಾಲವು ಬೇರೆಯವರ ಬೆನ್ನಿಗೆ ಚೂರಿ ಇರಿದು ವಿಘ್ನ ಸಂತೋಷಿಯಾಗಿ ಆಹಾ ಅಂತಿದ್ದವರು ತಮ್ಮ ಬೆನ್ನಿಗೆ ಬಿದ್ದ ಚೂರಿ ಈಗ ನೋವಾಗಿದೆ. ನಿಮ್ಮದು ಮಾತ್ರ ರಕ್ತ ಮಾಂಸೆ ಮೂಳೆಗಳಿರುವ ಬೆನ್ನು. ನಮ್ದೇನು ತಗಡ ಅಥವಾ ಮರವ ನಮ್ಮದು? ನಿಮಗೆ ಬಿದ್ದಾಗ ಮಾತ್ರ ಓಹೋ ಓಹೋ ಓಹೋ. ನಮಗೆ ಬಿದ್ದಿದ್ದು ನಿಮಗೆ ಕೇಳಿಸ್ಲೂ ಇಲ್ಲ. ಇರಿಯುವಾಗ ನೀವು ಅದನ್ನು ಗಮನಿಸ್ಲೂ ಇಲ್ಲ. ಹಾಗಾಗಿ ರಾಜಕಾರಣದಲ್ಲಿ ಬರೀ ಒಬ್ಬರಿಗೆ ಅಲ್ಲ, ಇದು ಒಬ್ಬರಿಗೆ ಅಲ್ಲ. ಎಂತೆಂಥ ರೀತಿಗಳನ್ನ ಅನುಭವಿಸ್ಬಿಟ್ಟು ನಾವು ನೀವೇ ಕಟ್ಟಿದ ಪಕ್ಷದಿಂದ ನಿಮ್ಮನ್ನು ಹೊರಕ್ಕೆ ಹಾಕಿ ಉಪಮುಖ್ಯಮಂತ್ರಿ ಸ್ಥಾನದಿಂದ ನಿಮ್ಮನ್ನು ಕೆಳಗಿಳಿಸಿ ದೊಡ್ಡ ಅವಮಾನ ಮಾಡಿದಾಗ ನಿಮ್ಮನ್ನು ಆತ್ಕೊಂಡವ್ರು ಯಾರು? ಬೆಂಗಳೂರಿನ ಕೋಣನಕುಂಟೆ ಲಕ್ಷ್ಮಣ್ ಮನೆಯಲ್ಲಿ ಲಕ್ಷ್ಮಣ್ ನಿಮ್ಮ ರೈಟ್ ಹ್ಯಾಂಡ್ ಅಳ್ತಾ ಕೂತಿದ್ರಿ ನೀವು. ರಾಜಕಾರಣವೇ ಬೇಡ, ನಾನು ಸಿದ್ದರಾಮಯ್ಯನುಂಡಿಗೆ ಹೊಟ್ಟೋಗ್ತೀನಿ, ಪ್ರಾಕ್ಟೀಸ್ ಶುರು ಮಾಡ್ತೀನಿ, ಉಳ್ತೀನಿ ಗದ್ದೆ ಅಂತ ಹೋಗ್ಬಿಟ್ಟಿದ್ರಿ. ಆ ಸಂದರ್ಭದಲ್ಲಿ ನಿಮಗೆ ಧೈರ್ಯ ಕೊಟ್ಟು ನಿಮ್ಮನ್ನು ಬೆಂಬಲಿಸಿ ಎಲ್ಲರನ್ನು ಒಪ್ಪಿಸಿ ಕಾಂಗ್ರೆಸ್ಗೆ ಕರ್ಕೊಂಡು ಬರ್ತಕ್ಕಂಥ ವೇದಿಕೆಯನ್ನು ರೂಪ ಮಾಡಿ ತನ್ಮೂಲಕ ತಾವು ವಿರೋಧ ಪಕ್ಷದ ನಾಯಕರಾಗಿ ಮುಖ್ಯಮಂತ್ರಿ ಆಗೋದಕ್ಕೆ ವೇದಿಕೆಯನ್ನು ರೂಪ ಮಾಡಿದವ್ರಿಗೆ ಎಷ್ಟೆಷ್ಟು ಥರ ಇರಿದ್ರಿ ನೀವು, ಎಷ್ಟೆಷ್ಟು ಥರ ಇರಿದ್ರಿ. ಯಾವ ಪಕ್ಷಕ್ಕೆ ನಿಮ್ಮನ್ನು ಕರ್ಕೊಂಬಂದಿದ್ರು ಆ ಪಕ್ಷದಿಂದಲೇ ನಾವು ಹೊರಗೋಗುವಂಥ ಸನ್ನಿವೇಶವನ್ನು ನೀವು ನಿರ್ಮಾಣ ಮಾಡಿಬಿಟ್ರಿ. ಆಗ ನಮಗೆ ಇರಿದ ನೋವು ಇನ್ನೂ ವಾಸಿಯಾಗಿಲ್ಲ. ಆ ನೋವು, ಆ ಗಾಯ ಇನ್ನೂ ಇದೆ. ಪಾಪ ನೀವು ಒಂದಿರ್ತಕ್ಕೆ ಒದ್ದಾಡ್ತಾ ಇದ್ದೀರಾ, ಒಂದಿರ್ತಕ್ಕೆ. ಹಾಗಾಗಿ ನಮಗೂ ಬೆನ್ನಿದೆ. ನಮ್ಮ ಬೆನ್ನಲ್ಲೂ ಮೂಳೆ ಮಾಂಸ ರಕ್ತ ಎಲ್ಲ ಇದೆ. ತಗಡಲ್ಲ ನಮ್ಮದು, ತಗಡಲ್ಲ ನಮ್ಮದು, ಹಲಗೆ ಅಲ್ಲ ನಮ್ಮದು. ನಿಮ್ಮ ಥರನೇ ನಮ್ಮದುವೆ. ಪಾಪ ನಿಮ್ಗೆ ಈಗ ಅರ್ಥ ಆಗಿದೆ ನೋವು. ಹಾಗಾಗಿ ತಾವು ಅರ್ಥ ಮಾಡ್ಕೋಬೇಕು. ರಾಜಕಾರಣ ಬರೀ ಹೇಳೋದಲ್ಲ, ನೋವು ಎಲ್ರಿಗೂ ನೋವು ಅಂತಕ್ಕಂಥದ್ದು. ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತೀರಿ. ನೀವೇನು ಮಾಡ್ತಾ ಇದ್ರಿ? ಕೋಣನಕುಂಟೆ ಲಕ್ಷ್ಮಣನ ಮನೇಲಿ ಎಷ್ಟು ಥರ ಹತ್ತಿರಿ ಕೂತ್ಕೊಂಡು ನಂಬಿದ್ರಿ. ಅದು ಅಳು ಅಲ್ವಾ? ಕುಮಾರಸ್ವಾಮಿ ಹೇಳ್ತಾನೆ, ದೇವೇಗೌಡರು ಹೇಳ್ತಾರೆ, ನೀವು. ಹಾಗಾಗಿ ನಿಮಗೆ ಉಪಕಾರ ಸ್ಮರಣೆ ಇಲ್ಲವೇ ಇಲ್ಲ. ನಿಮಗೆ ಉಪಕಾರ ಸ್ಮರಣೆ
ಇಲ್ಲವೇ ಇಲ್ಲ ನಿಮಗೆ. ನೀವು ಹೇಳಿದ್ರಿ ನೆನ್ನೆ, ನನ್ನ ಸೋಲ್ಗೆ ಹಾಕ್ರಿ ಲೆಕ್ಕನ. ಹೇಳಪ್ಪ ಅವ ಯಾವನಾರು ನನ್ನ ಸೋಲ್ಗೆ ಕಾರಣನ? 1, 2, 3, 4 ಎಲ್ಲ ಕೇಳಿದಿರಿ. ಪತ್ರಿಕೆಯಲ್ಲೂ ನೋಡಿದೆ ಇವತ್ತು. ನನ್ನ ಸೋಲಿಗೆ ಕಾರಣಗಳು ಹೇಳ್ರಿ ಯಾರಾದರೂ. 1, 2, 3, 4 ನಾವು ಹೇಳ್ತೀವಿ ನಿಮ್ಮ ಸೋಲಿಗೆ ಕಾರಣ ಏನು. ನಿಮ್ಮ ಸೋಲಿಗೆ ನೀವೇ ಕಾರಣ, ಬೇರೆ ಯಾರೂ ಅಲ್ಲ. ನಿಮ್ಮ ದರ್ಪ ನಂಬರ್ 1. ನಂಬರ್ 2, ನಿಮ್ಮ ದುರಹಂಕಾರ. ನಾನು 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 ಎನ್ನುವ ಸ್ವಪ್ರತಿಷ್ಠೆ. ಎಂಥ ದೊಡ್ಡವ್ರನ್ನು ಏಕವಚನದಲ್ಲಿ ಮಾತಾಡಿಸುವಂಥದ್ದು. ನಾವು ಮೊನ್ನೆ ಹೇಳಿದಾಗ ಹೇಳಿ, ನಾವು ಹಳ್ಳಿಯವ್ರಿ, ದೇವ್ರನ್ನು ಯಾಕೆ ಮತ್ತೆ ಸೋನಿಯಾ ಗಾಂಧಿಯವ್ರನ್ನು ಏಕವಚನದಲ್ಲೇ ಮಾತಾಡಿಸಿ, ಅದ್ಯಾಕೆ ಅವ್ರಿಗೆ ಜಿ ಅಂತೀರಾ? ರಾಹುಲ್ ಗಾಂಧಿಯವ್ರನ್ನು ರಾಹುಲ್ ಗಾಂಧಿ ಅಂತ ಮಾತಾಡ್ಸು. ಮತ್ತೆ ಏನೇ ರಾಹುಲ್ ಗಾಂಧಿ ಅಂತ ಮಾತಾಡ್ಸಪ್ಪ, ರಾಹುಲ್ ಜಿ ಅವರೇ ಅಂತ. ಯಾಕೆ ನಾಟಕ ಇದು? ಎಲ್ಲರೂ ಹಂಗೆ ಮಾತಾಡಿಸ್ಬೇಕು ತಾನೆ. ದೇವೇಗೌಡರಂಥವ್ರಿಗೂ ಬಿಡಲಿಲ್ಲ ನೀವು ಏಕವಚನದಲ್ಲಿ ಮಾತಾಡು ಅಂತ. ಬಹುಶಃ ನಿಮ್ಮ ಭವಿಷ್ಯವನ್ನು ಬೆಳಗಿಸಿದಂಥ ದೇವೇಗೌಡರಿಗೂ ನೀವು ಬಿಡಲಿಲ್ಲ ಏಕವಚನದಲ್ಲಿ ಮಾತಾಡೋದು. ಆಮೇಲೆ ಕೃತಜ್ಞತೆಯೇ ಇಲ್ಲದಂತಹ ನಿಮ್ಮ ವ್ಯಕ್ತಿತ್ವ, ಕೃತಜ್ಞತೆಯೇ ಇಲ್ಲ. ಇನ್ನು ಭಾರತೀಯ ಜನತಾ ಪಕ್ಷದವರ ಸರದಿ. ಸಿದ್ದರಾಮಯ್ಯನವರನ್ನ ಸೋಲಿಸಿದವರು ಅವರ ಜೊತೆಗೇ ಇದ್ದಾರೆ. ಸಿದ್ದರಾಮಯ್ಯನವರು ಡಿಕೆಶಿ ಕುರಿತು ಹೇಳಿರಬಹುದು. ಡಿಕೆಶಿ ಅವರಿಗೆ ಟಾಂಗ್ ಕೊಟ್ಟರು ಸಚಿವ ಆರ್ ಅಶೋಕ್. ಬ್ರೇಕಿಂಗ್ ನ್ಯೂಸ್. ಡಿಕೆ ಶಿವಕುಮಾರ್ ಅವರ ಹೆಸರು ತಳಕು ಹಾಕೊಳ್ತು. ನಾವು JDS ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿಲ್ಲ. ಒಳ ಒಪ್ಪಂದ ಎಲ್ಲ HDK DKಶಿ ಕೆಲಸ, ನಮಗದರ ಅವಶ್ಯಕತೆಯೂ ಇಲ್ಲ ಅಂದರು ಆರ್ ಅಶೋಕ್. ಈಗ ಮೈಸೂರಲ್ಲಿ ಚಾಮುಂಡೇಶ್ವರಿಯಲ್ಲಿ ಸೋತ ಮೇಲೆ ಎಲ್ಲ ಸೇರ್ಕೊಂಡು ಸೋಲಿಸಿದ್ರು ಅಂತ ಹೇಳುವಂತ ಮಾತಿದೆಯಲ್ಲ, ಯಾವ ಕ್ಷೇತ್ರದ ಜನತೆ ಇವ್ರನ್ನ 3 ಬಾರಿ 4 ಬಾರಿ ಗೆಲ್ಸಿದಂತ ಜನತೆಗೆ ಏನಪ್ಪ ಬೆನ್ನು ಚೂರಿ ಹಾಕ್ಬಿಟ್ರಿ ಅಂತ ಹೇಳುವಂಥದ್ದು, ಅದು ಎಷ್ಟು ಸರಿ? ಮತ್ತೆ ಅಲ್ಲಿದ್ದ ಜನನೂ ಕೂಡ ಹೇಳಿದ್ದಾರೆ, ಯಾರು ನಿಮ್ಮನ್ನ ಸೋಲಿಸಿದ್ರು ಅವ್ರು ಇವತ್ತು ಕೂಡ ನಿಮ್ಮಿಂದನೇ ಇದ್ದಾರೆ, ನಿಮ್ ಜೊತೆಗೆ ಇದ್ದಾರೆ ಅಂತ ಹೇಳಿದ್ದಾರೆ. ಅರ್ಥ ಸಿದ್ದರಾಮಯ್ಯನವರು ಬದಲಾಗಿಲ್ಲ.